ಅನೂಪ್ ಸರ್, ನೀವು ಬಹಳ ಹತ್ರದಿಂದ ಸುದೀಪ್ ಸರ್ನ ನೋಡಿರೋಂಥ ವ್ಯಕ್ತಿ, ಓಕೆನಾ? ಫಸ್ಟು ನೀವು ಕಂಡಂಥ ಅಭಿಮಾನಿಗಳ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ ಬಗ್ಗೆ ಹೇಳಿ ಸರ್. ಸುದೀಪ್ ಸರ್ ಬಗ್ಗೆ ಕೇಳ್ತಾ ಇದೆ. ಅದಕ್ಕೆ ಮುಂಚೆ ನಾನು ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ. ಸುದೀಪ್ ಸರ್ನ ನಾನು ಐ ಥಿಂಕ್ ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ಅವ್ರ ಜೊತೆ ಇವಾಗ ಒಡನಾಟ ಇದೆ. ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ, ಈಗ ಬಿಲ್ಲಾರಂಗ ಭಾಷೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್. ಸೊ ಆ್ಯಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು 3 ಹಾಡುಗಳನ್ನ ಬರೆದಿದ್ದೀನಿ. ಸೊ ಮ್ಯಾಕ್ಸಿಗೆ ಬರೆಯೋಕ್ಕೆ ಮುಂಚೆ ಅಥವಾ ಇವನ್ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಮುಂಚೆಯಿಂದಾನು ನಾನು ತುಂಬ ಹಾಡುಗಳನ್ನ ಬರೆದಿದ್ದೀನಿ, ಹಾಡಿದ್ದೀನಿ ಕೂಡ. ಸೊ ಕೇಳಿರ್ಬೋದು, ಕೇಳಿಲ್ಲ ಅಂದ್ರೆ ಒಂದು ಹಾಡು ಬಿಡ್ತೀನಿ ಬೇಕಾದ್ರೆ. ಸರ್ ಕಮಾನ್ ಸರ್, ಇದು ನಾವು ಕೇಳ್ದೇನೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಅದಕ್ಕೆ ಅವ್ರ ಡೈರೆಕ್ಟರು ಸೂಪರ್ ಹಿಟ್ ಡೈರೆಕ್ಟರ್. ಕಮಾನ್ ಸರ್. ಕೇಳ ಚೆಲುವೆ ನೀನು ಮಿನು ಮಿನು ಮಿನುಗೋತಾರೆ, ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣ ಕಣದಲ್ಲೂ ನೀನೆ ನೀನೇ ತುಂಬಿರುವೆ ಮನಸಾರೆ, ಬಳುಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ, ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹೆಕ್ಕಿ ಮುಖರಾಗಿ ನಕ್ಕು ಕಿಕ್ಕಿರಿದ ಟಕ ರಕ ಟಕಟ, ಬಕ್ಕತಲೆ ಚಿಕ್ಕತಲೆ ಪಕ್ಕದಲ್ಲಿ ಸುತ್ತತಲೆ ಕೊಗತಲೆ ಮೂಡುತ್ತಲೆ ಕೊಕ್ಕರೆದ ಕುಕ್ಕುಟ. ಸರ್ ಈ ರೀತಿ ಹಾಡುಗಳು ಬರೀತಾ ಇದೆ. ಅದೆಲ್ಲ ಬರಲ್ಲ ನಮಗೆ. ಡ್ಯಾನ್ಸ್ ಅದೊಂದು ಮಾಡಲ್ಲ, ಅದು ಬಿಟ್ಟು ಬೇರೆ ಏನು ಬೇಡಿ ಮಾಡ್ತೀನಿ. ಅಲ್ಲ, ನಾನು ನೀವು ನೆಕ್ಸ್ಟ್ ಇದನ್ನ ಮಾಡ್ಬಿಟ್ರೆ ಅರ್ಜುನ್ ಸರ್ ಪದಕಿ ಅವ್ರಿಗೆ ಕಮಾನ್ ಡೂ ದ ಸ್ಟೆಪ್ ಅಂತ ಕೇಳಲ್ಲ ಅಂತ ಇದ್ದೆ, ಅವ್ರು ಆಲ್ರೆಡಿ 6 ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್. ಇಲ್ಲ ಈ ತರ ಹಾಡುಗಳು ಬರೀತಾ ಇದೆ. ಸುದೀಪ್ ಸರ್ ನ ಭೇಟಿ ಆದೆ. ಸೊ ಸಿನಿಮಾ ಮಾಡಕ್ಕೆ ಶುರು ಮಾಡಿದೆ ಅವ್ರ ಜೊತೆ. ಅವ್ರು ಹೇಳಿದ್ರು, ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟು. ಓಕೆ, ನಾನು ಮಾಡಿದ್ದೀನಿ ಸಿನಿಮಾಗಳು, ಶಾಂತಿ ನಿವಾಸ ಮಾಡಿದ್ದೀನಿ, ಜಸ್ ಮಾತ್ಮಾತಲ್ಲಿ ಮಾಡಿದ್ದೀನಿ. ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನಿಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು. ಸೊ ಕಮರ್ಷಿಯಲ್ ಆಗಿ ಅಂದರು, ಅವಾಗ ಶುರು ಹಚ್ಕೊಂಡೆ. ಪಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ, ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ, ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ, ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ, ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರಕ್ಕಮ್ಮ, ಹೊಂಟೋದ್ರೆ ಪಡ್ತೀಯ ದುಃಖ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಹಂಗೆ ಅದ್ ಬರದ್ಮೇಲೆ ಅಲ್ಲ ಸರ್, ನಾನು ನಮಗ್ ಬರಲ್ಲ ದಯವಿಟ್ಟು ಡ್ಯಾನ್ಸ್ ಮಾತ್ರ ಏನ್ ಬೇಕಾದ್ರೂ ಮಾಡಿ. ಸುದೀಪ್ ಸರ್ ನಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಅಲ್ಲಿ. ನೀವ್ ನಿಜವಾಗ್ಲೂ ಟ್ಯಾಲೆಂಟ್ ಇದ್ದಿದ್ರೆ ಅನೂಪ್ ಅವ್ರನ್ನ ಅಂತ ನಗ್ಸಿ ಅಂತ ಕೇಳವ್ರೆ ಸರ್. ಇದು ಮಾಡೋದ್ನಲ್ಲ ಇಷ್ಟೇನಾ ಸರ್? ಇದ್ರ ಮೇಲೆ ಒಂಚೂರು ಸೌಂಡ್ ಮಾಡಿ ಹಿಂಗೆ ನಗುವಂತದ್ದು ಇಲ್ಲ ಸರ್. ಬೇಕಾದ್ರೆ ಟ್ರ್ಯಾಕ್ ಅಲ್ಲೂ ಅಂತ ವಾಯ್ಸ್ ಕೊಡ್ಬೋದು. ಇದನ್ನ ಪ್ಯಾಚ್ ಮಾಡಿ ದಯವಿಟ್ಟು ಸರ್ ಕಳಿಸ್ಬೇಕು. ನಮ್ಗೆ ಇಷ್ಟು ಸಾಕು ಸರ್. ನಗ್ಸಿದೀನಿ ಸರ್, ಅನೂಪ್ ಸರ್ನ ನಗ್ಸಿದೀನಿ ಸರ್, ಇಷ್ಟು ಸಾಕು ಸರ್. ಥ್ಯಾಂಕ್ ಯು. ಮ್ಯಾಕ್ಸ್ ಚಿತ್ರಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಸರ್? ತುಂಬಾನೇ ಕಾಯ್ತಾ ಇದ್ದೀನಿ. ಒಂದು ಅಫ್ಕೋರ್ಸ್ 2.5 ವರ್ಷ ಆದ್ಮೇಲಿಂದ ಸುದೀಪ್ ಸರ್ ವಿಕ್ರಾಂತ್ ರೋಣ ಆದ್ಮೇಲೆ ದೊಡ್ಡ ಪರದೆ ಮೇಲೆ ಮೊದಲನೇ ಸಾರಿ ಬರ್ತಾ ಇದ್ದಾರೆ. ಜೊತೆಗೆ ಅಫ್ಕೋರ್ಸ್ ಎನಿ ಟೈಮ್ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ಹಬ್ಬನೇ ಅದು. ಸೊ ಹಬ್ಬನ ಆಚರಿಸಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಹಾಗೆ ಮ್ಯಾಕ್ಸ್ ಅಲ್ಲಿ ಹೇಳಿದೆ ಒಂದಷ್ಟು ಹಾಡುಗಳನ್ನ ಬರ್ತೀನಿ ಅಂತ. ಒಂದು ಹಾಡು ಇನ್ನೂ ರಿಲೀಸ್ ಆಗಿಲ್ಲ. ಮ್ಯಾಕ್ಸ್ ತಂಡದವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ಸಾಲ ಹಾಡ್ತೀನಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೆ? ಯಾರು ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ, ಪ್ರಿಯಾ ಮ್ಯಾಮ್ ಇದ್ದಾರೆ, ಸಾನ್ವಿ ಅವರು ಇದ್ದಾರೆ. ಓಕೆ, ಇನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗುತ್ತೆ. ಆಡಿ ಆಡಿ ಐಸ್ ಪೈಸ್ ಸುಸ್ತಾಗೋಯ್ತು ಐಸ್, ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಉಳ್ಸೊಂಟ 0 ಸೈಜ್, 4 ದಿನದಿಂದ ಸಿಕ್ಕಿಲ್ಲ ಅಂತ ಎಲ್ಲ ಬಾಯ್ಸ್, ಯಪ್ಪ 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 ಮೇಕಿಂಗ್ ಸೋ ಮಚ್ ನಾಯ್ಸ್. ಸೊ ಇವಾಗ ಅಟ್ಲೀಸ್ಟ್ ಸುದೀಪ್ ಸರ್ ಇವಾಗಾದ್ರೂ ಒಪ್ಕೋಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ. ಸರ್ ವಾಟ್ ಇಸ್ ದ ಸೆಕೆಂಡ್ ಲೈನ್ ಸರ್? ಸ್ವೆಟರ್ ಹಾಕಿರೋ ಬಟರ್ ಫ್ಲೈ ಉಳ್ಸೊಂಟ 0 ಸೈಜ್. ಇದಕ್ಕೆಲ್ಲ ಯಾರು ಇನ್ಸ್ಪಿರೇಷನ್ ಸರ್ ನಿಮ್ಗೆ ಈ ತರ ಲಿರಿಕ್ಸ್ ಅಲ್ಲಿ ಇಷ್ಟು ಕಮರ್ಷಿಯಲ್ ಆಗಿ ಬರೀದಕ್ಕೆ? ಅಲ್ಲ, ಸೀನಲ್ಲಿ ನಾವು ಮರ್ಡರ್ ಸೀನ್ ಬರೀತೀವಿ, ಹಂಗಂತ ಕೊಲೆ ಮಾಡಬೇಕು ಅಂತಿಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್.